ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ಇವತ್ತು ವಸುದೇವ ಕುಟುಂಬ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿತಿನ್ ಆಕ್ಸಿಡೆಂಟ್ ಆಗಿ ಕಾರಲ್ಲೇ ಬಿದ್ದಿರ್ತಾನೆ. ಆಗ ಅಲ್ಲಿ ಸುತ್ತಮುತ್ತಲಿರೋ ಜನ ಎಲ್ಲ ನೋಡ್ತಾ ನಿಂತಿರ್ತಾನೆ. ಅದರಲ್ಲಿ ಒಬ್ರು ಬಂದು, ಏನ್ರಿ ಎಲ್ಲ ನೋಡ್ಕೊಂಡು ನಿಂತಿದ್ದೀರಾ, ಆಂಬ್ಯುಲೆನ್ಸ್ನ ಕರೆಸ್ಬೇಕಲ್ವಾ ಅಂತ ಹೇಳಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತಾರೆ. ಹಾಗೆ ಅವರು ನಿತಿನ್ ಅಮ್ಮಗೂ ಫೋನ್ ಮಾಡ್ತಾರೆ. ಆಗ ನಿತಿನ್ ಅಮ್ಮ ಫೋನ್ ರಿಸೀವ್ ಮಾಡಿ ಎಲ್ಲಿದೆಯಾ ಅಂತ ಕೇಳ್ತಾ ಇರ್ತಾರೆ. ಆಗ ಅವರು ಇಲ್ಲಿ ಐವಿನಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಡ್ತಾರೆ. ಆ ಸುದ್ದಿನ ಕೇಳಿ ರಾಧಿಕಾ ಅಲ್ಲೇ ತಲೆ ಸುತ್ತ ಬಂದು ಬಿದ್ದುಬಿಡ್ತಾರೆ. ಈ ಕಡೆ ಸ್ವಾತಿ ಮತ್ತು ಅವ್ರ ಮನೆಯವರು ಎಲ್ಲರೂ ಬೆಂಗಳೂರಿಗೆ ಬಂದುಬಿಡ್ತಾರೆ. ಆಗ ಕುಮಾರ ಬಸ್ ಇಳಿದು ಬಂದ ತಕ್ಷಣ ಸ್ವಾತಿ ಅವ್ರಿಗೊಂದ್ಸಲ ಫೋನ್ ಮಾಡಿ ಕೇಳ್ತೀಯಾ ಅಂತ ಹೇಳ್ತಾರೆ. ಅಕಸ್ಮಾತ್ ಅವ್ರಿಗೆ ಬರೋ ಕಷ್ಟ ಆದರೆ ಲೊಕೇಶನ್ ಕಳ್ಸೋಕೆ ಕೇಳು, ನಾವೇ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಆಗ ಸ್ವಾತಿ ಸರಿ ಬಾವ ಅಂತ ಹೇಳ್ತಾಳೆ. ಆಗ ಸ್ವಾತಿ ಅವರಮ್ಮ, ನಿಮ್ಮ ಅಪ್ಪ ಯಾವಾಗಲೂ ಹೇಳೋರು ಕಣೆ, ನಾವೊಬ್ರಿಗೆ ಸಹಾಯ ಮಾಡಿದರೆ ನಮಗೊಬ್ರು ಸಹಾಯ ಮಾಡ್ತಾರೆ ಅನ್ನೋದು ಈಗ ಆ ಮಾತು ನಿಜ ಆಗಿದೆ ನೋಡು ಅಂತ ಹೇಳ್ತಾರೆ. ನನ್ನ ರೂಪದಲ್ಲಿ ಆ ದೇವರೇ ನಮ್ಗೆ ಬಂದಿದ್ದಾನೆ ಅನ್ಸುತ್ತೆ ಸಹಾಯ ಮಾಡೋಕ್ಕೆ ಅಂತಿರ್ತಾರೆ. ಆಗ ಸ್ವಾತಿ ಫೋನ್ ಮಾಡ್ತಾಳೆ ಅವ್ರಿಗೆ. ಫೋನ್ ಮಾಡಿ, ಹಲೋ ಅಂಕಲ್, ನಾವು ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾಳೆ. ಆಗ ಅವರು, ಅಯ್ಯೋ ಸ್ವಾತಿ, ಊರಿಂದ ಫೋನ್ ಬಂತು ನಮ್ಮವರೊಬ್ರು ತೀರ್ಕೊಂಡಿದ್ದಾರೆ ಅಂತ. ಅರ್ಜೆಂಟಾಗಿ ಅಲ್ಲಿ ಹೋಗಲೇಬೇಕಾದ ಅನಿವಾರ್ಯತೆ ಇತ್ತಮ್ಮ. ಇವತ್ತು ಒಂದು ದಿನ ರಾತ್ರಿ ಎಲ್ಲಾದರೂ ಉಳ್ಕೊಳ್ರಮ್ಮ, ನಾಳೆ ನಾನು ಬೇಗ ಬಂದು ಖುದ್ದಾಗಿ ನಿಮಗೆ ಇರೋಕೆ ವ್ಯವಸ್ಥೆ ಮಾಡ್ಕೊಡ್ತೀನಮ್ಮ ಅಂತ ಹೇಳ್ತಾರೆ. ಆಗ ಸ್ವಾತಿ, ನಮಗೆ ಈ ಊರಲ್ಲಿ ನಿಮ್ಮನ್ನ ಬಿಟ್ಟರೆ ಯಾರೂ ಗೊತ್ತಿಲ್ಲ ಅಂಕಲ್ ಅಂತಾಳೆ. ಕೇಶವ ಅವರು, ಕಂದ ಹೇಳ್ತಾ ಇದ್ದೀನಲ್ಲಮ್ಮ, ಇವತ್ತೊಂದು ರಾತ್ರಿ ಹೇಗಾದರೂ ಮಾಡ್ಕೊಳ್ಳಿ, ನಾಳೆ ಬೆಳಗ್ಗೆನೇ ಬಂದ್ಬಿಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾರೆ. ಆಗ ಸ್ವಾತಿ ಅವರ ಅಮ್ಮ, ಏನಾಯ್ತು ಸ್ವಾತಿ ಅಂತ ಕೇಳ್ತಾರೆ. ಆಗ ಸ್ವಾತಿ, ಅಮ್ಮ ಅವ್ರ ಅತ್ತೆ ತೀರ್ಕೊಂಡಿದ್ದಾರಂತೆ, ಅವರೆಲ್ಲ ಊರಿಗೆ ಹೋಗಿದ್ದಾರೆ, ಇವತ್ತು ಒಂದು ದಿವಸ ರಾತ್ರಿ ಎಲ್ಲರೂ ಸ್ಟೇ ಆಗಿ ಅಂತ ಹೇಳ್ತಿದ್ದಾರಮ್ಮ ಅಂತಾಳೆ. ಅವರಮ್ಮ, ಅಯ್ಯೋ ಅವರು ನಮ್ಮ ಪಾಲಿನ ದಾರಿ ದೀಪ ಅನ್ಕೊಂಡ್ವಿ. ಸ್ವಾತಿ, ಇವಾಗ ಏನೇ ಮಾಡೋದು ಅಂತ ಕೇಳ್ತಾರೆ. ಆಗ ಗೀತಾ, ಅಮ್ಮ ಸಾವಿಗೆ ಹೋಗ್ತಾ ಇದ್ದಾರಂತ ಗೊತ್ತಿದ್ರು ಸಹಾಯ ಮಾಡಿ ಅಂತ ಹೇಗಮ್ಮ ಕೇಳೋದು ಅಂತಾಳೆ. ಆಗ ಸ್ವಾತಿ ಬಾವಂಗೆ, ಬಾವ ಇವತ್ತೊಂದು ದಿವಸ ರಾತ್ರಿ ಉಳ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬೋದಾ ಅಂತ ಕೇಳ್ತಾಳೆ. ಕುಮಾರ, ನಂಗೂ ಅಷ್ಟು ಗೊತ್ತಿಲ್ಲ ಅಮ್ಮ, ಒಂದು ಕೆಲಸ ಮಾಡಿ ನೀವು ಇಲ್ಲೇ ಇರಿ, ನಾನು ಎಲ್ಲಾದರೂ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಅವ್ರು ಮಾತಾಡ್ತಾ ಇರೋದನ್ನ ಎಲ್ಲ ಒಬ್ಬ ಕಳ್ಳ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಈ ಕಡೆ ಆಸ್ಪತ್ರೆಯಲ್ಲಿ ರಾಧಿಕಾ ಒದ್ದಾಡ್ತಾ ಇರ್ತಾಳೆ, ತನ್ನ ಮಗ ಆಸ್ಪತ್ರೆಯಲ್ಲಿ ಇದ್ದಾನೆ ಅಂತ ಅಳ್ತಾ ಇರ್ತಾಳೆ. ಆಗ ಪಶುಪತಿ, ಸಮಾಧಾನವಾಗಿರು ರಾಧಿಕಾ ತಂಗಿ, ಏನೂ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಡಾಕ್ಟರ್ ಹೊರಗೆ ಬರ್ತಾರೆ. ಆಗ ರಾಧಿಕಾ, ಡಾಕ್ಟರ್, ನನ್ನ ಮಗನ್ಗೆ ಏನಾಗಿದೆ, ಹೇಗಿದ್ದಾನೆ ಅಂತ ಕೇಳ್ತಿರ್ತಾಳೆ. ಆಗ ಡಾಕ್ಟರ್, ಗಾಬರಿ ಆಗಬೇಡಿ ಮೇಡಮ್, ಸ್ವಲ್ಪ ಸಮಾಧಾನವಾಗಿರಿ ಅಂತಾರೆ. ತಾನೇ ಆಪರೇಷನ್ ಮಾಡಿದ್ದೀವಿ, ಎಲ್ಲನೂ ಈಗಲೇ ಹೇಳೋಕ್ಕಾಗೋದಿಲ್ಲ, ಆದರೆ ಪೇಷಂಟ್ದು ಆರೋಗ್ಯ ತುಂಬ ಗಂಭೀರವಾಗಿದೆ, ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ರಕ್ತ ಬಹಳ ಹೋಗಿದೆ, ಪೇಷಂಟ್ ಎಚ್ಚರ ಆಗೋವರೆಗೂ ICUನಲ್ಲಿ ಇಟ್ಟಿರ್ತೀವಿ ಅಂತ ಹೇಳ್ತಾರೆ. ಆಗ ನಿತಿನ್ ಅಮ್ಮ ಡಾಕ್ಟರ್ ಕೈ ಹಿಡ್ಕೊಂಡು ಅಳ್ತಾ, ಹೇಗಾದರೂ ಮಾಡಿ ನನ್ನ ಮಗನ್ನ ಉಳಿಸ್ಕೊಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್ ಅಂತ ಬೇಡ್ಕೋತಾ ಇರ್ತಾರೆ. ಆಗ ಡಾಕ್ಟ್ರು, ಏನು ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿರಿ, ನಮ್ಮ ಕೆಲಸನ ನಾವು ಮಾಡಿದ್ದೀವಿ ಹೇಳಿ ಹೊರಡ್ತಾರೆ. ಈ ಕಡೆ ಇವರು ಬೆಂಗಳೂರಲ್ಲಿ ಸುಮ್ಮನೆ ಬಸ್ ಸ್ಟ್ಯಾಂಡಲ್ಲೇ ನಿಂತ್ಕೊಂಡು ಬಿಟ್ಟಿರ್ತಾರೆ. ಆಗ ಪದ್ಮ, ಕುಮಾರ ಈಗೇನಪ್ಪ ಮಾಡೋದು ಅಂತ ಕೇಳ್ತಾರೆ. ಆಗ ಕುಮಾರ, ಅತ್ತೆ, ನನ್ನ ಫ್ರೆಂಡ್ ಒಬ್ಬ ಇಲ್ಲೇ ಇದ್ದಾನೆ, ಅವನಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಅವನೇನಾದರೂ ಪಿಕ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಮಾಡ್ಬೋದು ಇರ್ತಾನೆ. ಆಗ ಅಲ್ಲೊಬ್ಬ ಕೂತ್ಕೊಂಡಿದ್ದ ಕಳ್ಳ ಬಂದು, ಹಾಯ್, ಏನು ಊರಿಂದ ಈಗ ಬಂದ್ರಾ ಅಂತ ಬರ್ತಾನೆ ಅವ್ರ ಹತ್ರ. ಊರು ಸರ್ ನಿಮ್ಮದು ಅಂತ ಕೇಳ್ತಾನೆ. ಆಗ ಕುಮಾರ, ಚಿಕ್ಕಮಗಳೂರು ಅಂತ ಹೇಳ್ತಾನೆ. ಓ, ನಮ್ಮ ಚಿಕ್ಕಮಗಳೂರು, ಯಾವ ಮನೆ ಹೇಳಿ ಅಂತ ಹೇಳ್ತಾನೆ. ಆಗ ಅಜ್ಜಿ, ವಸುದೇವ ಕುಟುಂಬದವರು ಅಂತ ಹೇಳ್ತಾರೆ. ಆಗ ಅವನು, ಓ, ನಮ್ಮ ವಸುದೇವ ನನ್ಗೆ ಗೊತ್ತು ಬಿಡಮ್ಮ ಅಂತ ಹೇಳ್ತಾನೆ. ಆಗ ಅಜ್ಜಿ, ನೀವು ಚಿಕ್ಕಮಗಳೂರವ್ರೇನಾ ಅಂತ ಕೇಳ್ತಾರೆ. ಹೌದು ಅಜ್ಜಿ ಅಂತಾನೆ. ಅವ್ರು ಬರ್ಲಿಲ್ವಾ ಅಂತ ವಸುದೇವ ಅವ್ರನ್ನ ಕೇಳ್ಬಿಡ್ತಾನೆ. ಅಲ್ಲ, ನೀವು ನಮ್ಮೂರವರಾಗಿ ನೀವು ಈ ಥರ ನಿಂತಿರೋದನ್ನ ನೋಡಿ ಬೇಜಾರಾಗ್ತಾ ಇದೆ, ಬನ್ನಿ ಬನ್ನಿ, ನಿಮ್ಗೊಂದು ಒಳ್ಳೆ ಜಾಗ ತೋರಿಸ್ತೀನಿ ಅಂತ ಹೇಳ್ತಾನೆ. ಆಗ ಪದ್ಮ, ಎಲ್ಲಿದೆಯಪ್ಪ ಅಂತ ಕೇಳ್ತಾರೆ. ನಿಮಗೆ ಗೊತ್ತಲ್ಲಮ್ಮ, ಈ ಬೆಂಗಳೂರಲ್ಲಿ ಹೇಗೆ ಪರಿಚಯ ಇಲ್ದವ್ರನ್ನ ಆಟ ಆಡಿಸ್ತಾರೆ ಅಂತ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಸ್ವಾತಿ, ಅಣ್ಣ ಇರಿ ಅಣ್ಣ, ನಮ್ಗೆ ಗೊತ್ತಿರೋರೊಬ್ರು ಬರ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಪದ್ಮ ಅವಳ ಹತ್ರ ಎದ್ದೋಗಿ, ಯಾರಿದ್ದಾರೆ ಬರೋರು ಇಂಥ ಸಮಯದಲ್ಲಿ, ಇದ್ದಾರೆ, ಹೋಗೋಣ ನಡಿಯೇ ಅಂತಾರೆ. ಆಗ ಸ್ವಾತಿ, ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ಇರು ಅಂತಾಳೆ. ನೋಡಿ, ನಮ್ಗೆ ಗೊತ್ತಿರೋರೊಬ್ರು ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದೀನಲ್ಲ, ಸುಮ್ಮನೆ ಹೋಗಿ ಅಂತಾಳೆ. ಆಗ ಅವನು, ನೋಡಿ ಅಮ್ಮ, ಯಾರೂ ಬರೋದಿಲ್ಲ, ಬಂದರೂ ನಿಮ್ಮ ಹತ್ರ ಇರೋದನ್ನ ಕಿತ್ಕೊಂಡೇ ಕಳಿಸೋದು, ಅದರಲ್ಲೂ ಈ ಬೆಂಗಳೂರಲ್ಲಿ ನಮ್ಮಂಥವ್ರು ಸಿಕ್ಕಿದ್ದಾರೆ ಅಂದರೆ ನಿಮ್ಮ ಅದೃಷ್ಟ ಅಂತಾನೆ. ಆಗ ಸ್ವಾತಿ, ನಿಮ್ಮ ಕಣ್ಗಳೇ ನೀವೆಷ್ಟು ಒಳ್ಳೆಯವರು ಅಂತ ಹೇಳ್ತಾ ಇದೆ, ಥ್ಯಾಂಕ್ ಯು, ಹೋಗಿ ಅಂತ ಪ್ಲೀಸ್ ಅಂತ ಕೇಳ್ತಾಳೆ. ಈ ಕಡೆ ನಿತಿನ್ಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಹೊರಗಡೆ ಎಲ್ಲರೂ ಅಳ್ತಾ ಕೂತ್ಕೊಂಡಿರ್ತಾರೆ. ಆಗ ಶರತ್, ಓ, ನಿಮ್ಗೆಲ್ರಿಗೂ ಈ ಖುಷಿಯಾಗಿರ್ಬೇಕಲ್ವಾ, ಅವ್ನ ಆಸೆ ಕನಸುಗಳಿಗೆ ಏನು ಬೆಲೆ ಕೊಡ್ಲಾರ್ದೇ ಅವ್ನು ಈ ಸ್ಥಿತಿಗೆ ಬರೋಕ್ಕೆ ನೀವೇ ಕಾರಣ ಆಗ್ಬಿಟ್ರಲ್ಲ, ಹೋಗಿ ಎಲ್ಲರೂ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಅಂತ ಬೈತಾ ಇರ್ತಾನೆ. ಪಶುಪತಿ, ಶರತ, ಹಸಿಗಾಯದ ಮೇಲೆ ಉಪ್ಪಾಕೋ ಕೆಲಸ ಮಾಡಬೇಡ,
ಇಡಿಯಟ್ ಅಂತ ಬೈತಾರೆ. ಶರತ್ ಜಾರ್ ಬೀಳೋಕ್ಕೂ ಮೊದಲೇ ನೋಡ್ಕೊಂಡಿದ್ರೆ ಈ ಗಾಯ ಆಗೋ ತಪ್ತಿತ್ತಲ್ಲ ಅಂತಾನೆ. ಆಗ ರಾಧಿಕಾ ಶರತ್ ರಿಯಾಲಿಟಿ ಗೊತ್ತಿಲ್ಲದೆ ಮನ್ಸಿಗೆ ಬಂದಿದ್ದೆಲ್ಲ ಮಾತಾಡಬೇಡ ಅಂತಾಳೆ. ನಾವಿಷ್ಟೆಲ್ಲ ಮಾಡಿದ್ದು ಅವನಿಗೋಸ್ಕರ, ಅವ್ನು ಒಳ್ಳೇದಕ್ಕೆ ಕಣೋ ಅಂತ ಹೇಳ್ತಾರೆ. ಆಗ ಶರತ್ ಅವ್ನು ಒಳ್ಳೇದಕ್ಕೋಸ್ಕರ ಅಲ್ಲಮ್ಮ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಂತ ಹೇಳಿ ಅಂತಾನೆ. ನಿಮ್ಮ ಅಹಂಕಾರಕ್ಕೆ ಅವನ್ನ ಬಲಿ ಕೊಡೋಕೆ ರೆಡಿ ಆಗಿದ್ದೀರಾ ಅಲ್ವಾ? ನಿಖಿಲ್ ಸ್ವಾತಿ ಸಿಸ್ಟರ್ನ ಎಷ್ಟು ಲವ್ ಮಾಡ್ತಿದ್ದ ಅಂತ ನಿಮಗೂ ಗೊತ್ತಿದೆ ಅಲ್ವಾ? ಆದರೂ ಅವನ ಸ್ವಾತಿ ಸಿಸ್ಟರಿಂದ ದೂರ ಮಾಡಿದ್ರಿ. ನಿಮ್ಗೊಂಚೂರು ಮನಸಾಕ್ಷಿ ಅನ್ನೋದೇ ಇಲ್ವಾ ಅಂತಿರ್ತಾನೆ. ಆಗ ಪಶುಪತಿ, ಮುಚ್ಚೋ ಬಾಯಿ, ಮೊದಲು ಮರ್ಯಾದೆಯಿಂದ ಮಾತಾಡೋದನ್ನ ಕಲಿ, ನಮಗ್ ಬುದ್ಧಿ ಹೇಳೋ ಮಟ್ಟಕ್ಕೆ ನೀನು ಇನ್ನೂ ಬೆಳೆದಿಲ್ಲ ಅಂತಾರೆ. ಆಗ ಶರತ್, ಹೌದು ಸರ್, ನನಗೆ ನಿಮ್ಮಷ್ಟು ಬುದ್ಧಿ ಇಲ್ಲದೆ ಹೋದ್ರು ಮನಸ್ಸು ದೊಡ್ಡದಾಗೇ ಇದೆ ಬಿಡಿ, ನಿಮ್ಮ ಥರ ಚಿಕ್ಕ ಮನಸ್ಥಿತಿ ನಂದಲ್ಲ. ಈಗಲೂ ಕೂಡ ನಿಮಗೆ ನಿಮ್ಮ ಹಠನೇ ದೊಡ್ಡದಲ್ವಾ? ನಿಖಿಲು ಅಲ್ಲಿ ಅವು ಬದುಕಿನ ಮುಂದೆ ಹೋರಾಡ್ತಾ ಇದ್ರೆ ನಿಮ್ಮ ಕಣ್ಣಲ್ಲಿ ಒಂದು ಸ್ವಲ್ಪನೂ ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ಛೇ, ನಿತಿನ್ ಹುಷಾರಾಗಿ ಬರಲಿ ಅಂತ ನೀವು ಯೋಚನೆ ಮಾಡ್ತಾ ಇಲ್ಲ, ಅವ್ನು ಬಂದರೆ ಹೇಗೆ ನಿಮಗೆ ಬುಟ್ಟಿಗೆ ಹಾಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಾನೆ. ಆಗ ರಾಧಿಕಾ, ಶರತ್ ನೀನು ಮಿತಿ ಮೀರಿ ಮಾತಾಡ್ತಾ ಇದೀಯಾ, ಮೊದಲೇ ನಾವು ನೊಂದಿದ್ದೀವಿ ಕಣೋ, ನೀನು ಚುಚ್ಚು ಮಾತಿಂದ ಅಷ್ಟು ನೋಯಿಸ್ಬೇಡ, ಸ್ಟಾಪ್ ಇಟ್ ಅಂತಾರೆ. ಡಾಕ್ಟರ್ ಹೊರಗಡೆ ಬರ್ತಾರೆ. ನೋಡಿ, ದಯವಿಟ್ಟು ಯಾರು ಜೋರಾಗಿ ಮಾತಾಡಬೇಡಿ, ಇದು ಹಾಸ್ಪಿಟ್ಲು ಅಂತ ಹೇಳ್ತಾರೆ. ಶರತ್, ನಿತಿನ್ ಹೇಗಿದ್ದಾನೆ ಡಾಕ್ಟ್ರೇ ಅಂತ ಕೇಳ್ತಾರೆ. ಆಗ ಡಾಕ್ಟ್ರು, ನೋಡಿ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ, ಪೇಷಂಟು ಯಾವುದಕ್ಕೂ ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ ಅಂತಾರೆ. ಆಗ ರಾಧಿಕಾ, ಡಾಕ್ಟ್ರೇ ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಏನಾದರೂ ಮಾಡಿ ಅಂತ ಕೈ ಮುಗಿತಾಳೆ. ಆಗ ಡಾಕ್ಟ್ರು, ಮೇಡಮ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಇದು ದುಡ್ಡಿನ ಪ್ರಶ್ನೆ ಅಲ್ಲ, ನಮ್ಮ ಟ್ರೀಟ್ಮೆಂಟ್ ನಾವು ಮಾಡಿದ್ದೀವಿ ಅಂತಾರೆ. ಆಗ ರಾಧಿಕಾ, ನನ್ನ ಮಗನಿಗೆ ಯಾವಾಗ ಪ್ರಜ್ಞೆ ಬರ್ಬೋದು ಅಂತ ಕೇಳ್ತಾಳೆ. ಡಾಕ್ಟ್ರು, ಏನು ಗಾಬರಿ ಆಗಬೇಡಿ, ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಈ ಕಡೆ ಅಜ್ಜಿ, ಇಷ್ಟೊತ್ತಾದ್ರೂ ನಿಮ್ಮ ಭಾವ ಬಂದಿಲ್ಲ, ಏನಾಯ್ತು ಅಂತ ನೋಡೆ ಸ್ವಾತಿ ಅಂತ ಹೇಳ್ತಾರೆ. ಆಗ ಸ್ವಾತಿ, ಭಾವನ ಫ್ರೆಂಡ್ ಯಾರೋ ಇಲ್ಲಿದ್ದಾರಂತೆ, ಅದಕ್ಕೆ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾಳೆ. ಆಗ ಪ್ರೀತಿ ಹಸಿವಾಗ್ತಿದೆ ಅಂತ ಹೇಳ್ತಾಳೆ. ಆಗ ಅಜ್ಜಿ, ಪ್ರೀತಿಗೆ ಹಸಿವಾಗ್ತಿದೆ ಅಂತ ಅಮ್ಮ ಅಂತ ಹೇಳ್ತಾರೆ. ಸ್ವಾತಿ, ಪ್ರೀತಿ ಪುಟ್ಟ ಹಸಿವಾಗ್ತಿದೆ ಏನೋ ಅಂತ ಕೇಳ್ತಾಳೆ. ಸರಿ, ಹಾಗಾದ್ರೆ ನೀವು ಎಲ್ಲರೂ ಇಲ್ಲೇ ಇರಿ, ನಾ ಇಲ್ಲೆಲ್ಲಾದ್ರೂ ಹೋಟೆಲ್ ಇದೆ ಅಂತ ನೋಡ್ಕೊಂಬರ್ತೀನಿ ಅಂತಾಳೆ. ಆಗ ಗೀತಾ, ಇರು ನಾನು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಅವಳ ಜೊತೆ. ಆಗ ಇಬ್ರು ಒಂದು ಕಿರಾಣಿ ಅಂಗಡಿಗೆ ಬಂದು, ಅಣ್ಣ ಇಲ್ಲಿ ಯಾವುದಾದ್ರೂ ಹೋಟ್ಲ್ ಇದೆಯಾ ಅಂತ ಕೇಳ್ತಾರೆ. ಇದೇ, ಆದರೆ ಇಲ್ಲೆಲ್ಲ 5 ಸ್ಟಾರ್ ಹೋಟೆಲ್ಗಳೇ ಇವೆ ಅಂತ ಹೇಳ್ತಾರೆ ಅಂಗಡಿಯವರು. ಆಗ ಗೀತಾ, ನಾವೇನಾದರೂ ಇಲ್ಲಿ ಇಷ್ಟು ದೊಡ್ಡ ಹೋಟೆಲ್ಗೆ ಹೋದ್ರೆ ನಮ್ಮ ದುಡ್ಡೆಲ್ಲ ಇಲ್ಲೇ ಖರ್ಚಾಗ್ಬಿಡುತ್ತಲ್ಲ ಅಂತ ಮಾತಾಡ್ಕೋತಾರೆ. ಆಗ ಅವ್ರ ಅಂಗಡಿಯವರು, ಇನ್ನೂ 1 ಕಿಲೋಮೀಟರ್ ದೂರ ಹೋಗ್ಬೇಕು ನಿಮ್ಗೆ ಚಿಕ್ಕ ಅಂಗಡಿ ಬೇಕಂದ್ರೆ ಅಂತ ಹೇಳ್ತಾರೆ. ಸದ್ಯಕ್ಕೆ ಈಗ ಬನ್ನು ಟೀನ ತಗೊಂಡು ಹೋಗೋಣ, ಸದ್ಯಕ್ಕೆ ಈಗ ಇರೋದು ಅದೊಂದೇ ದಾರಿ, ಭಾವ ಬಂದ್ಮೇಲೆ ಅವ್ರನ್ನ ಕರ್ಕೊಂಡು ಎಲ್ಲಾದ್ರೂ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ತಾರೆ. ಸ್ವಾತಿ ಮತ್ತು ಗೀತಾ ಬಂದು ಪದ್ಮನ್ ಕೈಲಿ ಟೀ ಮತ್ತು ಬನ್ನು ಕೊಡ್ತಾರೆ, ನೀವು ತಿನ್ಕೊಂಬಿಡಿ ಅಂತ. ಆಗ ಪದ್ಮ, ದೇವರೇ, ಈ ರೀತಿ ನಾವು ಬೀದಿಲಿ ಕೂತ್ಕೊಂಡು ಬನ್ನು ಟೀ ಕುಡಿಯೋ ಪರಿಸ್ಥಿತಿಗೆ ತಂದ್ಬಿಟ್ಟೆಲ್ಲ, ಅಂತ ತಪ್ಪು ನಾವೇನು ಮಾಡಿದ್ದೀವಿ ರೀ, ನೀವು ಇದ್ದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ಮನಸ್ಸೊಳಗೆ ಅಳ್ತಾ ಇರ್ತಾಳೆ. ಈ ಕಡೆ ನಿತಿನ್ಗೆ ಪ್ರಜ್ಞೆ ಬರ್ತಾ ಇರುತ್ತೆ. ಸ್ವಾತಿ ಸ್ವಾತಿ ಅಂತ ಕನ್ವರ್ಸ್ತಾ ಇರ್ತಾನೆ. ಅದನ್ನ ನರ್ಸ್ ನೋಡಿ ಡಾಕ್ಟರ್ಗೆ ಹೇಳ್ತಾರೆ. ಡಾಕ್ಟ್ರು ರಾಧಿಕಾ ಹತ್ರ ಬಂದು, ಸ್ವಾತಿ ಅಂದರೆ ಯಾರು ಅಂತ ಕೇಳ್ತಾರೆ. ಶರತ್, ಯಾಕೆ ಡಾಕ್ಟ್ರೇ ಅಂತ ಕೇಳ್ತಾರೆ. ಆಗ ಡಾಕ್ಟ್ರು, ನಿತಿನ್ ಅವ್ರಿಗೆ ಪ್ರಜ್ಞೆ ಬಂದಿದೆ, ಆದರೆ ಸ್ವಾತಿ ಸ್ವಾತಿ ಅಂತ ಕನ್ವರ್ಸ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರಾದರೂ ಸ್ವಾತಿ ಅನ್ನೋರು ಇದ್ದಾರಾ ಅಂತ ಕೇಳ್ತಾರೆ. ಆಗ ಶರತ್, ಹೌದು ಡಾಕ್ಟ್ರೇ ಇದ್ದಾರೆ, ಸ್ವಾತಿ ಅಂದರೆ ಅಂತ ಹೇಳ್ತಾ ಇರ್ತಾನೆ. ಆಗ ರಾಧಿಕಾ ಶರತ್ ಅಂತ ತಡೆದು, ಸ್ವಾತಿ ಅಂತ ಯಾರೂ ಇಲ್ಲ ಡಾಕ್ಟರ್, ನನ್ನ ಮಗನ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಡಾಕ್ಟರ್ ಅವ್ರು ಬಂದರೆ ಅವ್ರು ಸರಿ ಹೋಗ್ಬೋದು ಅಂತ ಹೇಳ್ತಾರೆ. ಆಗ ರಾಧಿಕಾ ಅವ್ರು ಸತ್ತೋಗಿದ್ದಾಳೆ ಅಂತ ಹೇಳಿ ತಾನೇ ಒಳಗೆ ಹೋಗ್ತಾಳೆ. ಸ್ವಾತಿ ಮನೆಯವರು ಅಲ್ಲಿ ನಿಂತ್ಕೊಂಡಿರೋ ಹತ್ರ ಆಟೋದವನೊಬ್ಬನು ಬಂದು, ಯಾವ ಊರಮ್ಮ ನಿಮ್ಮದು ಅಂತ ಕೇಳ್ತಾನೆ. ಆಗ ಸ್ವಾತಿ, ನಮ್ಮದು ಚಿಕ್ಕಮಗಳೂರು ಅಂತ ಹೇಳ್ತಾಳೆ. ಇಲ್ಯಾಕೆ ನಿಂತಿದ್ದೀರಾ ಅಂತ ಕೇಳ್ತಾನೆ. ಆಗ ಅವರು, ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ವಿ ಅಂತ ಹೇಳ್ತಾಳೆ. ಮತ್ತು ಇಲ್ಯಾಕೆ ನಿಂತಿದ್ರಿ, ಹೊರಡಿ ಅಂತ ಹೇಳ್ತಾನೆ. ಆಗ ಅವನು, ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಗದರಿ ಕೇಳ್ತಾನೆ. ಆಗ ಸ್ವಾತಿ ಕೋಪ ಮಾಡ್ಕೊಂಡು, ನಿಮ್ಗೆ ಯಾಕೆ ಬೇಕಾದೆಲ್ಲ ಅಂತ ಬೈದು ಕಳಿಸ್ತಾಳೆ. ಆಗ ಆಟೋದವನು ಭಿಕ್ಷುಕರಿಗೆ ಸಹಾಯ ಮಾಡೋದನ್ನ ನೋಡಿ ಸ್ವಾತಿ ಅಣ್ಣ ಅಂತ ಅವನ ಹತ್ರ ಹೋಗ್ತಾಳೆ. ಆಗ ಆಟೋದವನು, ಅಣ್ಣ ಅಂತ ನನ್ನ ಕರೆದ್ರ ಅಂತ ಕೇಳ್ತಾನೆ. ಆಗ ಅವನು, ಏನಂತ ಕರೆದ್ರಿ ಅಂತ ಇನ್ನೊಮ್ಮೆ ಕೇಳ್ತಾ ಇರ್ತಾನೆ. ICUನಲ್ಲಿ ನಿತಿನ್ ಅಮ್ಮ ಅವನ ಹತ್ರ ಹೋಗಿ, ನಿಂಗೇನು ಆಗಲ್ಲ ಕಣೋ, ಹುಷಾರಾಗ್ತೀಯಾ ಅಂತ ಹೇಳ್ತಾ ಇರ್ತಾರೆ. ಆಗ ಅವನು ಸ್ವಾತಿ ಸ್ವಾತಿ ಅಂತ ಕನ್ವರ್ಸ್ತಾ ಇರ್ತಾನೆ. ನಾನು ನಿನ್ನಮ್ಮ ಆಗಿ ಇಲ್ಲಿದ್ದೀನಿ, ನೀನು ಸ್ವಾತಿ ಹೆಸರು ಹೇಳ್ತಾ ಇದೀಯಾ, ನಾನು ನಿನ್ನ ಜೀವನದಿಂದ ಹೇಗೆ ಪರ್ಮನೆಂಟಾಗಿ ಹೊರಗೆ ಕಳಿಸ್ಬೇಕು ಅಂತ ನಂಗೆ ಗೊತ್ತಿದೆ, ನಿನ್ನನ್ನು ನನ್ನಿಂದ ಯಾರಿಂದನೂ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅವರಮ್ಮ. ಇದಾಗಿತ್ತು ಇವತ್ತಿನ ಸಂಚಿಕೆ. ಪ್ಲೀಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.